ಧರ್ಮಸ್ಥಳದಲ್ಲಿ ಬಿಜೆಪಿ ಹಾಗೂ ಜೆಡಿಎಸ್ನಿಂದ ನಾಟಕ ಮಾಡಲಾಗ್ತಾ ಇದೆ. ಇವರೆಲ್ಲ ಡ್ರಾಮಾ ಕಂಪನಿಯ ಡ್ರಾಮಾ ಮಾಸ್ಟರ್ಸ್. ಬಿಜೆಪಿ ಹಾಗೆ ಜೆಡಿಎಸ್ ವಿರುದ್ಧ ಈ ರೀತಿ ಶಾಸಕ ಬಾಲಕೃಷ್ಣ ಕಿಡಿಕಾರಿದ್ದಾರೆ. ಎಸ್ಐಟಿ ಮಾಡದೇ ಇದ್ರೆ ಹೆಗಡೆ ಕುಟುಂಬಕ್ಕೆ ನೋವಾಗ್ತಾ ಇತ್ತು. ಸೌಜನ್ಯ ಪ್ರಕರಣದಲ್ಲಿ ಬಿಜೆಪಿ ರಾಜಕೀಯ ಮಾಡ್ತಾ ಇದೆ. ಸೌಜನ್ಯ ಕೊಲೆ ಆದಾಗ ಇದೇ ಬಿಜೆಪಿ ಸರ್ಕಾರ ಇತ್ತು. ಈಗ ಎದೆ ಬಡಿದುಕೊಂಡು ಧರ್ಮಸ್ಥಳಕ್ಕೆ ಹೋಗ್ತಾರೆ. ಸೌಜನ್ಯ ಮನೆಗೂ ಬಿಜೆಪಿ ನಾಯಕರು ಹೋಗ್ತಾರೆ. ತೊಟ್ಟಿಲನ್ನು ತೂಗ್ತಾರೆ, ಮಗುವನ್ನು ಚಿವುಡ್ತಾರೆ ಅಂತ ಶಾಸಕ ಬಾಲಕೃಷ್ಣ ಕಿಡಿಕಾರಿದ್ದಾರೆ ಬಿಜೆಪಿ ಹಾಗೆ ಜೆಡಿಎಸ್ ವಿರುದ್ಧ. ಕೇಳಿದ್ರೆ ನೀವು ಅವರಿಬ್ಬರನ್ನ ಕೇಳಬೇಕು, ಜೆಡಿಎಸ್ನವರು ಬಿಜೆಪಿ ಅವ್ರನ್ನ ಕೇಳಬೇಕು. ಅದು ನಮ್ಮನ್ನು ಕೇಳಿದ್ರೆ ಅಲ್ಲ, ಸಮಾವೇಶ ಮಾಡಿ ನೋಡ್ರಿ, ಒಂದು ಮಾತು ಹೇಳ್ತೀನಿ. ಇವತ್ತೇನಾದರೂ ಕೂಡ ಧರ್ಮಸ್ಥಳದಲ್ಲಿ ಧರ್ಮಾಧಿಕಾರಿಗಳಿಗೆ ಇವತ್ತು ನಿರಾಳವಾದಂಥ ಒಂದು ವಾತಾವರಣ ಏನಾದರೂ ಸೃಷ್ಟಿಯಾಗಿದ್ರೆ ಅದು ಕಾಂಗ್ರೆಸ್ ಪಕ್ಷದಿಂದ ಸೃಷ್ಟಿಯಾಗಿರ್ತಕ್ಕಂಥದ್ದು. ಇವರೆಲ್ಲ ನಾಟಕ ಆಡೋಕ್ಕೆ ಹೋಗಿರೋರು, ಇವರೆಲ್ಲ ಡ್ರಾಮಾ ಮಾಸ್ಟರ್ಗಳು, ಎಲ್ಲ ಡ್ರಾಮಾ ಕಂಪ್ನಿ ಬಿಜೆಪಿ ಅವರು ಮತ್ತು ಜೆಡಿಎಸ್ನವರು. ಈಗ ನಿರಾಳ ಆಗೈತಾ ಇಲ್ವಪ್ಪ? ಯಾಕಾಯಿತು? SIT ತನಿಖೆಯಿಂದ ಆಯಿತು. SIT ತನಿಖೆ ಮಾಡದೆ ಹೋಗಿದ್ರೆ ಬಹುಶಃ ಪ್ರತಿನಿತ್ಯ ನೋವನ್ನು ಅನುಭವಿಸ್ತಾ ಇದ್ರು ಅವರು ಧರ್ಮಾಧಿಕಾರಿಗಳು, ಅವ್ರ ಕುಟುಂಬ. ಇದನ್ನು ಹೊರಗಡೆ ತಂದಂಥವ್ರು ಯಾರು? ಸನ್ಮಾನ್ಯ ಸಿದ್ದರಾಮಯ್ಯನವರು, DK ಶಿವಕುಮಾರ್ ಅವರು. ಪ್ರಾಮಾಣಿಕವಾಗಿ ನೀವು ಮಾಧ್ಯಮದವರು ಅದನ್ನೆಲ್ಲ ಒಪ್ಕೋಬೇಕು. ಈಗ ಕ್ರೆಡಿಟು DK ಶಿವಕುಮಾರ್ ಅವ್ರಿಗೆ, ಸಿದ್ದರಾಮಯ್ಯನವ್ರಿಗೆ ಹೋಗ್ಬಿಡ್ತದೆ ಅಂತ ಅಂದ್ಬಿಟ್ಟು ಇವರು ಇನ್ನೂ SIT ತನಿಖೆ ಆಚೆ ಬಂದೇ ಇಲ್ಲ, ಆಗಲೇ ಓಡೋಗ್ಬಿಟ್ಟವ್ರೆ. ಒಬ್ಬರ ಮೇಲೆ ಒಬ್ಬರು ಬಿದ್ದು ಏನು ನಾವು ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.